ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸಖತ್ತಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು. ಇದು ಎಲ್ಲಿದೆ ಅಂತ ಅಂದ್ರೆ ನಮ್ಮ ಯಶವಂತಪುರಲ್ಲಿದೆ. ಸೊ ಯಶವಂತಪುರ ಪೈಪ್ಲೈನ್ ರೋಡ್ ಅಲ್ಲಿ ಇದೆ. ಸೊ NR ಆರ್ಟ್ಸ್, ಸೊ ಅವರ ಕಡೆ ಈಶಪುತ್ರ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಇದ್ರ ಗೋಡನ್ ಹೆಸರು. ಸೊ ಗೈಸ್, ಇನ್ನೇನಕ್ಕೆ ತಡ, ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಈ ಗೋಡನ್ ಓನರ್ ಇದಾರಲ್ಲ, ಸೊ ಅವರ ಬ್ರದರ್ನ ಮಾತಾಡ್ಸೋ ಸಮಯ ಇಲ್ಲ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ಬ್ರದರ್ ನಮಸ್ತೆ. ನಮಸ್ಕಾರ. ಬ್ರದರ್ ನಿಮ್ಮ ಹೆಸರು? ನನ್ನ ಹೆಸರು ಪವನ್ ಅಂತ. ಬ್ರದರ್ ಇದು ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್? ಇವಾಗ ಏನ್ ನೋಡ್ತಾರೆ, ಈಶಪುತ್ರ ಎಂಟರ್ಪ್ರೈಸಸ್ ಗೋಡನ್ NR ಆರ್ಟ್ಸ್ ಕಡೆಯಿಂದ ಇದು ಯಶವಂತಪುರ ಪೈಪ್ಲೈನ್ ರೋಡ್ ನೆಕ್ಸ್ಟ್ ಟು ಕರ್ನಾಟಕ ಬ್ಯಾಂಕ್ ಲೊಕೇಟ್ ಆಗಿದೆ. ನೀವು ಯಾವ ತರ ಗಣೇಶ ನೋಡ್ತೀರಾ, ನಿಮ್ಗೆ ಯಾವ ತರ ಬೇಕು ಆ ತರ ನಾವು ಮಾಡ್ಕೊಡ್ತೀವಿ. ಕಸ್ಟಮೈಸ್? ಹೌದು, ಕಸ್ಟಮೈಸ್ ನೀವು ಹೇಳ್ಬೇಕು, ನಮಗೆ ಮುಂಚೆ ಹೇಳ್ಬೇಕು ನಿಮ್ಗೆ ಯಾವ ತರ ಬೇಕು, ಕುಂದನ್ ವರ್ಕ್ ಆಗ್ಲಿ, ಮೆಟಲ್ ವರ್ಕ್ ಆಗ್ಲಿ. ಸೊ ನಾರ್ಮಲ್ ಆಗಿ ಎಲ್ಲ ಸ್ಟೋನ್ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಸ್ಟೋನ್ ವರ್ಕ್ ಅಲ್ಲ, ಇಟ್ಸ್ ಆಕ್ಚುಲಿ ಕಾಲ್ಡ್ ಆಸ್ ಮೆಟಲ್ ವರ್ಕ್. ಹೌದು, ನೀವೆಲ್ಲ ನೋಡಿದ ಒಂದು ಗಣೇಶಗಳು ಹೇಗಿದೆ ಅಂತ. ನಾವು ಸರಿಸುಮಾರು 3 ವರ್ಷಗಳಿಂದ ಈ ಅಂಗಡಿ ನಡ್ಸ್ಕೊ ಬರ್ತಾ ಇದೀವಿ. ನಮ್ಮ ಅಣ್ಣ ಅವರು ನವೀನ್ ಮತ್ತೆ ಆನಂದ್ ಅಂತ ನಡ್ಸ್ಕೊ ಬರ್ತಾ ಇರೋದು. ಅವ್ರ ತಮ್ಮ ನಾನು ಅವಾಗ ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ಹೋಗ್ತಾ ಇರ್ತೀನಿ. ಸೊ ನಮ್ಮಲ್ಲಿ 15 ಜನ ಹುಡುಗರಿದ್ದಾರೆ, ಎಲ್ಲರೂ ಕಲ್ತಿದ್ದಾರೆ. ಸೊ ನಾನು ಹೇಳೋದಲ್ಲ, ಹೌದು ಸ್ಟೋನ್ ವರ್ಕ್ಸ್. ಸೊ ನಾನು ಹೇಳೋದೊಂದು, ಕೆಲಸನ ಕಲ್ತು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋದು ಮ್ಯಾಟರ್ ಆಗಲ್ಲ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನೀವೆಲ್ಲ ನೋಡಬಹುದು ಗಣೇಶನಿಗೆ ಯಾವ ತರ ಕೊಟ್ಟಿದೀವಿ ಅಂತ. ಬ್ರದರ್ ಬಂದರೆ ಇವತ್ತು ನಿಮ್ಗೆಲ್ಲ ಗಣೇಶ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಗೈಸ್ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಮತ್ತೆ ಇವರ ಗೋಡನ್ ಬಂದಿದ ತಕ್ಷಣ ನಂಗೂ ಸ್ಟೋನ್ ವರ್ಕ್ಸ್ ಬಗ್ಗೆ ತುಂಬಾ ಅರಿವಾಗಿದೆ. ಐ ಮೀನ್ ತುಂಬಾ ನಾಲೆಜ್ ಗೇನ್ ಆಗಿದ್ದೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಒಂದೊಂದು ಗಣಪತಿನೂ ನಾನು ತೋರಿಸ್ಕೊಂಡು. ಸೊ ಗೈಸ್, ಪೈಪ್ಲೈನ್ ರೋಡ್ ಕಡೆ ಬಂದ್ರೆ ಕರ್ನಾಟಕ ಬ್ಯಾಂಕ್ ಆಪೋಸಿಟ್ ಅಲ್ಲೇ ಇರೋದು ಇವ್ರದ್ದು ಗೋಡನು. ಸೊ ನೋಡ್ಬೋದು, ಸೊ ಇದೇ ಗೋಡನು. ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳು ಇಲ್ಲಿ ಅವೈಲಬಲ್ ಇರುತ್ತೆ. ಸೊ ಬನ್ನಿ ಗೈಸ್, ಒಂದೊಂದನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ. ಸೊ ಗೋಡನ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಂಗೆ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ. ಸೊ ಒಂದು ರ್ಯಾಂಡಮ್ ಲುಕ್ ತೋರಿಸ್ತೀನಿ ನೋಡಿ ಗಣಪತಿಗಳನ್ನ. ಸೊ ಇದೆಲ್ಲ ಆಗಿದ್ಮೇಲೆ ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಗಣಪತಿಗೆ ಬಂದಾಗ ನೋಡ್ಬೋದು ವಾಸುಕಿ ಸ್ಟೈಲ್ ಗಣಪತಿ ಇದು. ಸೊ ನೋಡ್ಬೋದು ಎಷ್ಟು ಯೂನಿಕ್ ಆಗಿದೆ. ಆ ಫಿನಿಶಿಂಗ್ ಆಗಲಿ, ಮತ್ತು ಇವ್ರು ಮಾಡಿರೋ ವರ್ಕ್ಸ್ ಆಗಲಿ, ಅದ್ರ ಮೇಲೆ ಕುಂದನ್ ವರ್ಕ್ಸ್ ಆಗಲಿ, ಮೆಟಲ್ ವರ್ಕ್ಸ್ ಆಗಲಿ, ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ಮತ್ತು ಕಿರೀಟನೂ ಅಷ್ಟೇ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಆ ಸೊಳ್ಳಿಗೂ ಅಷ್ಟೇ ನೋಡ್ಬೋದು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಆ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಆ ಮೆಟಲ್ ವರ್ಕ್ಸಲ್ಲಿ, ಅದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಹಾಗೆ ಕೆಳಗಡೆ ಬಂದೆ ಅಂತ ಅಂದರೆ ನೋಡ್ಬೋದು ಆ ಜ್ಯುವೆಲ್ ವರ್ಕ್ಸ್. ಸೊ ಜ್ಯುವೆಲ್ ವರ್ಕ್ಸ್ಗೂ ಅಷ್ಟೇ ನೋಡ್ಬೋದು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಬಂದೆ ಅಂತ ಅಂದರೆ ಇಲ್ಲೂ ಅಷ್ಟೇ ನೋಡ್ಬೋದು ಆ ಗಣಪತಿಗೆ ಉಂಗುರ ಎಲ್ಲ ಹಾಕ್ಬಿಟ್ಟು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕೆಳಗಡೆನೂ ಅಷ್ಟೇ ನೋಡ್ಬೋದು ಪಂಚೆ ಶಲ್ಯ ಎಲ್ಲನೂ ಅಷ್ಟೇ ಲೈಕ್ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಸರ್ಪ ಮೇಲೆ ನಮ್ಮ ಗಣಪತಿ ನಿಂತಿದೆ. ಸೊ ಒಂದ್ಸತಿ ಹಾಗೆ ತೋರಿಸ್ತೀನಿ ನೋಡಿ ಗಣಪತಿನ, ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದಕ್ಕೂ ಅಷ್ಟೇ ನೋಡ್ಬೋದು ಲೈಕ್ ಶಲ್ಯನೂ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿರೋ ಶಲ್ಯನೇ ಕೊಟ್ಟಿದ್ದಾರೆ. ಸೊ ಬಾರ್ಡರು ಅಷ್ಟೇ ಗೋಲ್ಡ್ ಕಲರ್ ಬಾರ್ಡರಲ್ಲಿ ಕೊಟ್ಬಿಟ್ಟು ನಮ್ಮ ಗಣಪತಿನ ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು RCB ಕಪ್. ಸೊ ನೋಡ್ಬೋದು ನಮ್ಮ ಇಲಿ. ಸೊ ಅವರು RCB ಜರ್ಸಿನ ಹಾಕೊಂಡಿದ್ದಾರೆ. ಹಾಗೆ ಕೆಳಗಡೆ ನೋಡ್ಬೋದು ಪಂಚೆ ಎಲ್ಲ ಹಾಕೊಂಡಿದ್ದಾರೆ. ಮೇಲ್ಗಡೆ ಹಾಗೆ ಬಂದಾಗ ಟ್ರೋಫಿ 2025 ನಮ್ಮ RCB ಗೆದ್ದಿರೋ ಟ್ರೋಫಿ. ಸೊ ಹಾಗೆ ನೋಡ್ಬೋದು ಗಣಪತಿನೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಗಣಪತಿ ನಿಂತಿರೋ ಸ್ಟೈಲು ಅಷ್ಟೇ ಸಖತ್ತಾಗಿದೆ. ಹಾಗೆ ಕೆಳಗಡೆ ಬಂದೆ ಅಂತ ಅಂದರೆ ಅಲ್ಲೊಂದು ಬ್ಯಾಟ್ ಇದೆ ನೋಡ್ಬೋದು. ಸೊ ಇಲ್ಲಿ ಹಂಗೆ ಕೆಳಗಡೆ ಬಂದಾಗ RCB ಒಂದು ಲೋಗೋ ಥರ. ಸೊ ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಗಣಪತಿನ ಇದು. ಸೊ RCB ಗಣಪತಿ. ಸೊ ಗೈಸ್, ಒಳಗಡೆ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ. ಮತ್ತು ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿ ಇದೆ. ಸೊ ಆ ಯೂನಿಕ್ ಸ್ಟೈಲಿಗೆ ಅವ್ರು ಸ್ಟೋನ್ ವರ್ಕ್ಸ್ ಮಾಡಿರೋದೆಲ್ಲ, ಐ ಮೀನ್ ಮೆಟಲ್ ವರ್ಕ್ಸ್ ಮಾಡಿರೋದೆಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ತೋರಿಸ್ತೀನಿ ನೋಡಿ. ಸೊ ಇಲ್ಲೂ ಅಷ್ಟೇ ಮತ್ತೊಂದು ಗಣಪತಿ, ಇದನ್ನು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ಆ ಕಿರೀಟನೂ ಅಷ್ಟೇ ನೋಡ್ಬೋದು ನಮ್ಮ ವೆಂಕಟೇಶ್ವರ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ಸೊ ಆ ಕಿರೀಟ ಹತ್ರದಿಂದ ತೋರಿಸ್ತೀನಿ ನೋಡಿ, ಆ ಗ್ಲಿಟರ್ ಆಗ್ತಾ ಇರೋದು ಬ್ಯೂಟಿಫುಲ್ ಆಗಿದೆ. ಸೊ ಹಂಗೆ ಬಂದೆ ಅಂದರೆ ನಾಮ ಮೇಲೆ ಅಂತೂ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಹಾಗೆ ಈ ಕಡೆ ಕಿವಿ ಹತ್ರ ಬಂದೆ ಅಂತ ಅಂದ್ರೆ ಅದನ್ನು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗೆ ಸೊಂಡ್ಲ ಹತ್ರ ಬಂದೆ ಅಂತ ಅಂದರೆ ನೋಡ್ಬೋದು ಆ ಸೊಂಡ್ಲೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಜ್ಯುವೆಲ್ ವರ್ಕ್ಸ್ಗೂ ಅಷ್ಟೇ ನೋಡ್ಬೋದು ನಿಮಗೆ ಕಾಂಬಿನೇಷನ್ಸಲ್ಲಿ ಕೊಟ್ಟಿದ್ದಾರೆ ಜ್ಯುವೆಲ್ ವರ್ಕ್ಸು. ಇವೆಲ್ಲ ಮೆಟಲ್ ವರ್ಕ್ಸ್ ಇದು. ಸೊ ಮತ್ತು ಜ್ಯುವೆಲ್ ವರ್ಕ್ಸ್ ಎಲ್ಲ ಸಿಕ್ಕಾಪಡೆ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಅಷ್ಟೇ ಶಲ್ಯನೂ ಅಷ್ಟೇ ನೋಡ್ಬೋದು ಲೈಕ್ ಬಾರ್ಡರ್ ಎಲ್ಲ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಬಂದೆ ಅಂತ ಅಂದರೆ ನೋಡ್ಬೋದು ಪಂಚೆನೂ ಅಷ್ಟೇ ನಿಮಗೆ ಆ ಕ್ವಾಲಿಟಿ ಕೊಟ್ಟಿದ್ದಾರೆ ಗೊತ್ತಾ. ಮತ್ತು ಆ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಅದು ಸಿಕ್ಕಾಪಡೆ ಮ್ಯಾಟ್ರ್ ಆಗುತ್ತೆ. ಹಾಗೆ ಒಂದು ಸತಿ ಗಣಪತಿನ ತೋರಿಸ್ತೀನಿ ನೋಡಿ, ಎಷ್ಟು ಗ್ರ್ಯಾಂಡ್ ಲುಕಿಂಗ್ ಇದ್ದಾರೆ ನಮ್ಮ ವೆಂಕಟೇಶ್ವರ ಸ್ಟೈಲ್ ಗಣಪತಿ. ಮತ್ತೊಂದು ಗಣಪತಿಗೆ ಬಂದಾಗ ಅಯ್ಯಪ್ಪ ಸ್ವಾಮಿ ಸ್ಟೈಲ್ ಗಣಪತಿ. ಸೊ ನೋಡ್ಬೋದು 18 ಮೆಟ್ಲಿದೆ ಇಲ್ಲಿ. ಸೊ ಗಣಪತಿ ನೋಡ್ಬೋದು ಅಯ್ಯಪ್ಪ ಸ್ವಾಮಿ ಥರನೇ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ಇದು ಆಲ್ರೆಡಿ ಯಾರೋ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಯೂನಿಕ್ ಕಾನ್ಸೆಪ್ಟ್ಸ್ ಇದೆ ಗುರು ಗಣಪತಿ ಇವ್ರ ಹತ್ರ.
ಮತ್ತು ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನಮ್ಮ 3 ತಲೆ ಗಣಪತಿ ಇದೆ ನೋಡಿ. ಅದು ಕೆಳಗಡೆನೂ ಒಂದು ಸರ್ಪ ಇದೆ. ಸೊ ಒಂಥರ ಬ್ಯೂಟಿಫುಲ್ಲಾಗಿ ಗ್ರ್ಯಾಂಡ್ ಲುಕ್ಕಿಂಗಲ್ಲಿ ಕೊಟ್ಟಿದ್ದಾರೆ ಗಣಪತಿ. ಸೊ ಇದಕ್ಕೂ ಅಷ್ಟೇ ನೋಡ್ಬೋದು ಮೆಟಲ್ ವರ್ಕ್ಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಸೊ ಒಂದೊಂದು ತಲೆಗೂ ಒಂದೊಂದು ಥರ ಮೆಟಲ್ ವರ್ಕ್ಸ್ ಕೊಟ್ಟಿದ್ದಾರೆ, ಒಂದೊಂದು ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದ್ಸತಿ ಗಣೇಶನ್ ತೋರಿಸ್ತೀನಿ ನೋಡಿ, ತುಂಬ ಗ್ರ್ಯಾಂಡ್ ಆಗಿದೆ. ಲೈಕ್ ಎಲ್ಲ ಸೊಂಡ್ಲಿಗೂ ಅಷ್ಟೇ ಒಂಥರ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಕಡೆ ಬಂದೆ ಅಂದರೆ ಮತ್ತೊಂದು ಕಲರ್ ಕಾಂಬಿನೇಷನ್, ಮತ್ತು ಈ ಕಡೆ ಬಂದೆ ಅಂತ ಅಂದರೆ ಅದಕ್ಕೊಂದು ಕಲರ್ ಕಾಂಬಿನೇಷನು. ಸೊ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಮತ್ತು ಪಂಚೆನೂ ಅಷ್ಟೇ ನೋಡ್ಬೋದು ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ಒಂದ್ಸತಿ ಗಣೇಶನ್ ತೋರಿಸ್ತೀನಿ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಗಣಪತಿನ, ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಭಗವಾನ್ ವಾಸುದೇವ ಸ್ಟೈಲಲ್ಲಿ ಇರೋದು ಗಣಪತಿ ಇವರು. ಸೊ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ನೋಡ್ಬೋದು ಆ ಮೆಟಲ್ ವರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು, ಮತ್ತು ಕಲರ್ ಕಾಂಬಿನೇಷನ್ಸು ಅಷ್ಟೇ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸೊಂಡ್ಲು ಮೇಲೂ ನೋಡ್ಬೋದು ಆ ಕಲರ್ ಕಾಂಬಿನೇಷನ್ಸು. ಹಾಗೆ ಕಿರೀಟ ಮೇಲೆ ಹೋದೆ ಅಂದ್ಕೊಳ್ಳಿ, ಕಿರೀಟನೂ ಅಷ್ಟೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ಮೇನ್ ಕಲರ್ ಕಾಂಬಿನೇಷನ್ಸ್ಗಳು ಮತ್ತು ಆ ಗಣೇಶ ಪ್ಯಾಟರ್ನು ನೋಡ್ಬೋದು, ಆ ನಾಮನೂ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಒಂದ್ಸತಿ ಹಾಗೆ ಗಣಪತಿನ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಆ ಪಂಚೆನೆಲ್ಲ ತುಂಬ ಕಲರ್ ಕಾಂಬಿನೇಷನ್ಸಿಂದ ಕೊಟ್ಟು ಅದ್ಭುತವಾಗಿ ನಮ್ಮ ಗಣಪತಿನ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಬಾರ್ಡರ್ ವರ್ಕ್ಸು ಅಷ್ಟೇ ನೋಡ್ಬೋದು, ಡಬಲ್ ಬಾರ್ಡರ್ ಕೊಟ್ಟಿದ್ದಾರೆ, ಒಂದು ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ, ಇನ್ನೊಂದು ಅದ್ರ ಕಡೆ ಇನ್ನೊಂದು ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಗಣಪತಿಗೆ ಬಂದಾಗ ನೋಡ್ಬೋದು ದರ್ಬಾರ್ ಸ್ಟೈಲಲ್ಲಿ ಆರಾಮಾಗಿ ಕೂತಿದ್ದಾರೆ ನಮ್ಮ ಗಣಪತಿ. ಇದಕ್ಕಿನ್ನೂ ಸ್ಟೋನ್ ವರ್ಕ್ಸು ಮೆಟಲ್ ವರ್ಕ್ಸ್ ಯಾವುದೂ ಮಾಡಿಲ್ಲ. ಸೊ ಮಾಡಿದ್ರು ಅಂದರೆ ಅದ್ಭುತವಾಗಿರುತ್ತೆ. ಬಟ್ ಸ್ಟಿಲ್ ಗಣೇಶನೇ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಪ್ರಭಾವಳಿನೂ ನೋಡ್ಬೋದು ನೋಡಿ, ತುಂಬ ಕ್ಯೂಟ್ ಆಗಿದೆ. ಲೈಕ್ ಸಗದಾಗಿರೋ ಪ್ರಭಾವಳಿ ಕೊಟ್ಟಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಅಂತೂ ಸೂಪರ್ ಆಗಿದೆ. ನಮ್ಮ ಗಣಪತಿ ಕೂತಿರೋ ಸ್ಟೈಲ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನಮ್ಮ ಕೃಷ್ಣನ್ ಸ್ಟೈಲಲ್ಲಿ ಇದೆ ನೋಡಿ ಗಣಪತಿ. ಸೊ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಮೇಲ್ಗಡೆ ಎಲ್ಲ ನೋಡ್ಬೋದು, ಕಿರೀಟಕ್ಕೂ ಅಷ್ಟೇ ಅದ್ಭುತವಾಗಿ ಲೈಕ್ ಕಲರ್ ಕಾಂಬಿನೇಷನ್ಸಲ್ಲಿ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ರಿಯಲ್ ಫ್ಲೂಟ್ ಒಂದು ಕೊಟ್ಟಿದ್ದಾರೆ. ಸೊ ಆ ಗಣಪತಿನ ಇನ್ನೂ ಯೂನಿಕಾಗಿ ಮಾಡುತ್ತೆ ಅದು. ಸೊ ಹಾಗೆ ಬಂದೆ ಅಂತ ಅಂದರೆ ನೋಡ್ಬೋದು ಆ ಶಲ್ಯನೂ ಅಷ್ಟೇ ಆ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಸಿಕ್ಕಾಪಡೆ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಮತ್ತು ಫ್ರಿಲ್ಸ್ ಹಾಕಿರೋದು ನೋಡ್ಬೋದು ಪಂಚೆಗೆ, ಆ ಫ್ರಿಲ್ ವರ್ಕ್ಸ್ ಎಲ್ಲ ಸಿಕ್ಕಾಪಡೆ ಗ್ರ್ಯಾಂಡ್ ಆಗಿದೆ. ಸೊ ಅದಕ್ಕೂ ಅಷ್ಟೇ ನಿಮಗೆ ಬಾರ್ಡರ್ ವರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಪಂಚೆ ಮೇಲೂ ಅಷ್ಟೇ ನಿಮಗೆ ಆ ಪ್ರಿಂಟೆಡ್ ವರ್ಕ್ಸ್ ಇದೆಯಲ್ಲ ಅದು ಸಿಕ್ಕಾಪಡೆ ಗ್ರ್ಯಾಂಡ್ ಲುಕಿಂಗ್ ತೋರಿಸುತ್ತೆ. ಸೊ ಗಣಪತಿನ ಒಂದ್ಸತಿ ಹಾಗೆ ತೋರಿಸ್ತೀನಿ ನೋಡಿ. ಆ ಗಣಪತಿ ಸ್ಕಿನ್ ಟೋನು ಅಷ್ಟೇ ಸಿಕ್ಕಾಪಡೆ ಯೂನಿಕ್ ಆಗಿರೋ ಸ್ಕಿನ್ ಟೋನ್ದೇ ಇರೋದು. ಸೊ ನಾಮನೂ ಹಾಕಿದ್ದಾರೆ ನೋಡಿ, ನಾಮನೂ ನಮಗೆ ಸ್ಟೋನ್ ವರ್ಕ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ವೆಂಕಟೇಶ್ವರ ಸ್ಟೈಲಲ್ಲಿ ಕೂತಿದ್ದಾರೆ ನಮ್ಮ ಗಣಪತಿ. ಸೊ ನಾಮನೂ ನೋಡ್ಬೋದು ಅದು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಕಿರೀಟ ಮೇಲೆ ಹೋಗ್ತೀನಿ ನೋಡಿ, ಎಷ್ಟು ಗ್ಲಿಟರ್ ಹೊಡಿತಾ ಇದೆ ನೋಡಿ, ಎಷ್ಟು ಕಲರ್ ಕಾಂಬಿನೇಷನ್ಸ್ ಇದೆ ನೋಡು ಕಿರೀಟಗೆ. ಸೊ ಸಿಕ್ಕಾಪಡೆ ಯೂನಿಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗೆ ಕೆಳಗಡೆ ಗಣೇಶ ಫೇಸ್ನ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಲ್ರೆಡಿ ಗಣೇಶ ಫಿನಿಶಿಂಗಲ್ಲೇ ಇದೆ. ಸೊ ಇವರು ಅದ್ರ ಮೇಲೆ ಮೆಟಲ್ ವರ್ಕ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಸಿಕ್ಕಾಪಡೆ ಗ್ರ್ಯಾಂಡ್ ಲುಕಿಂಗ್ ತೋರಿಸ್ತಾರೆ. ಹಾಗೆ ಪಂಚೆ ಕಡೆ ಬಂದೆ ಅಂತ ಅಂದರೆ ಈ ಪಂಚೆ ಕ್ವಾಲಿಟಿ ಅಂತೂ ಬ್ಯೂಟಿಫುಲ್ ಆಗಿದೆ. ಮತ್ತು ಕಲರ್ ಕಾಂಬಿನೇಷನ್ಸು ಅಷ್ಟೇ ಪಂಚೆದು ಥರ ಎನ್ಹಾನ್ಸ್ ಮಾಡುತ್ತೆ. ಮತ್ತು ಇದಕ್ಕೆ ಬಾರ್ಡರ್ ನೋಡ್ಬೋದು, ಸೊ ಯೂನಿಕ್ ಸ್ಟೈಲಲ್ಲಿ ಇದೆ. ಒಂದೊಂದು ಪಂಚೆನೂ ಒಂದೊಂದು ಥರ ಇದೆ, ಒಂದೊಂದು ಸ್ಟೋನ್ ವರ್ಕ್ಸು ಮೆಟಲ್ ವರ್ಕ್ಸು ಒಂದೊಂದು ಥರ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕಿಂಗ್ ಕೊಡ್ತಾರೆ. ಸೊ ನೋಡ್ಬೋದು 2 ಗಣಪತಿನ ಕಂಪೇರ್ ಮಾಡ್ತೀನಿ. ಸೊ ಒಂದಕ್ಕಿಂತ ಒಂದು ಮೆಟಲ್ ವರ್ಕ್ಸು ಸ್ಟೋನ್ ವರ್ಕ್ಸ್ ಆಗಲಿ ಎಲ್ಲನೂ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಸೊ ಗೈಸ್ ಮತ್ತೊಂದ್ಸತಿ ಗಣಪತಿ ಗೋಡನ ತೋರಿಸ್ತೀನಿ ನೋಡಿ, ಒಂದ್ಸತಿ ಸುಮ್ಮನೆ ಗ್ಲಿಮ್ಸಮ್ ತೋರಿಸ್ತೀನಿ ನೋಡಿ. ಒಂದೊಂದು ಗಣಪತಿ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿ ಇದೆ. ಸೊ ನೋಡ್ಬೋದು ರೈಟ್ ಫ್ರಮ್ ಇವರಿಂದ ಹಿಡ್ದು ಅವರು ಅಷ್ಟೇ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿದೆ. ಸೊ ಯೂನಿಕ್ ಕಾನ್ಸೆಪ್ಟ್ಸಲ್ಲಿದೆ ಗಣಪತಿ. ಸೊ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ನೋಡಿ, ಅದ್ಭುತವಾಗಿದೆ ಗುರು ಒಂದೊಂದು ಗಣೇಶನು. ಕಲರ್ ಕಾಂಬಿನೇಷನ್ಸ್ ಆಗಲಿ ಮತ್ತು ಇವ್ರು ಮಾಡಿರೋ ಮೆಟಲ್ ವರ್ಕ್ಸ್ ಆಗಲಿ ಎಲ್ಲನೂ ನಮ್ಮ ಗಣಪತಿನ ಸಿಕ್ಕಾಪಟ್ಟೆ ಎನ್ಹಾನ್ಸ್ ಮಾಡುತ್ತೆ. ಸೊ NS ಆರ್ಟ್ಸ್ ಈಶಪುತ್ರ ಎಂಟರ್ಪ್ರೈಸಸ್. ಸೊ ಇವರ ಕಾಂಟ್ಯಾಕ್ಟ್ ನಂಬರು ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಹುಡುಗರು ಗಣಪತಿಗೆ ದೊಡ್ಡ ಕಿವಿ ಇರಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಆಸೆ ಪಡ್ತಾರೆ. ಸೊ ಈ ಗಣಪತಿಗೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಕಿವಿ ಇದೆ ನೋಡಿ. ಸೊ ಅದಕ್ಕಂತೂ ಸ್ಟೋನ್ ವರ್ಕ್ಸ್ ಎಲ್ಲ ಸೂಪರಾಗಿ ಮಾಡಿಟ್ಟಿದ್ದಾರೆ. ಮತ್ತು ಗಣಪತಿನೂ ನೋಡ್ಬೋದು ಆ ಐಸ್ ಎಲ್ಲ ಸಖತ್ತಾಗಿ ಪೇಂಟ್ ಮಾಡಿದ್ದಾರೆ. ಸೊ ಹಾಗೆ ಕಿರೀಟ ಕಡೆ ಹೋದೆ ಅಂದ್ಕೊಳ್ಳಿ, ಕಿರೀಟನೂ ಅಷ್ಟೇ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಯೂನಿಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗೆ ಆ ಸೊಂಡ್ಲು ಕಡೆ ಬರ್ತೀನಿ ನೋಡಿ, ಸೊಂಡ್ಲು ಕಡೆನೂ ಅಷ್ಟೇ ಆ ಸ್ಟೋನ್ ವರ್ಕ್ಸ್ ಎಲ್ಲ ಸೂಪರಾಗಿ ಮಾಡಿಟ್ಟಿದ್ದಾರೆ. ಸೊ ಹಾಗೆ ಕೆಳಗಡೆ ಬಂದೆ ಅಂದರೆ ಗಣಪತಿಗೆ ಜ್ಯುವೆಲ್ ವರ್ಕ್ಸು ಅಷ್ಟೇ ನೋಡ್ಬೋದು, ಆ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ಮತ್ತು ಪಂಚೆ ವರ್ಕ್ಸ್ ಗೈಸ್ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿಟ್ಟಿದ್ದಾರೆ. ಸೊ ನೋಡ್ಬೋದು ಒಂದೊಂದು ಪಂಚೆನೂ ಅಷ್ಟೇ ಯೂನಿಕಾಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಇದಕ್ಕೂ ಅಷ್ಟೇ ಅಲ್ಲಲ್ಲಿ ಸ್ಟೋನ್ಸ್ ಎಲ್ಲ ಅಂಟಿಸ್ಬಿಟ್ಟು ಸಿಕ್ಕಾಪಡೆ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಮತ್ತು ಇವರು ಆ ಪಂಚೆಗೂ ಬಾರ್ಡರ್ ಇದೆಯಲ್ಲ, ಸೊ ಅದು ಸಿಕ್ಕಾಪಡೆ ಮ್ಯಾಟ್ರ್ ಆಗುತ್ತೆ. ಸೊ ಇದಕ್ಕೂ ಅಷ್ಟೇ ಪ್ರಭಾವಳಿ ಇದೆ. ಸೊ ಪ್ರಭಾವಳಿನೂ ಅಷ್ಟೇ ಸಿಕ್ಕಾಪಡೆ ಹೈಲೈಟ್ ಮಾಡಿಸುತ್ತೆ. ಮತ್ತು ಆ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಪ್ರಭಾವಳಿಗೆ ಮತ್ತು ಗಣಪತಿಗೆ ಅದು ಎನ್ಹಾನ್ಸ್ ಮಾಡುತ್ತೆ. ಮತ್ತು ಸ್ಟೋನ್ ವರ್ಕ್ಸ್ ಮೇಜರಾಗಿ ಸ್ಟೋನ್ ವರ್ಕ್ಸ್ ಮೆಟಲ್ ವರ್ಕ್ಸ್
ಸಿಕ್ಕಾಬಡೆ ಕ್ಯೂಟ್ ಆಗಿ ಗಣಪತಿ ಕಾಣಿಸುತ್ತೆ. ಸೊ ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಮಹಾರಾಜ ಸ್ಟೈಲಲ್ಲಿ ಕೂತಿದ್ದಾರೆ ನಮ್ಮ ಗಣಪತಿ. ಸೊ ಅಕ್ಕಪಕ್ಕ ಸಿಂಹ ಇದೆ. ಸೊ ಈ ಕಡೆ ಒಂದು ಸಿಂಹ ಇದೆ, ಈ ಕಡೆ ಒಂದು ಸಿಂಹ ಇದೆ. ಸೊ ಸಿಂಹ ಕಣ್ಣಿಗೂ ನೋಡ್ಬೋದು ಆ ಸ್ಟೋನ್ ವರ್ಕ್ಸ್ ಹಾಕಿಟ್ಟಿದ್ದಾರೆ. ಮತ್ತೆ ಗಣಪತಿ ಕೈಗೆ ಬಂದಾಗ ಉಂಗುರ ನೋಡ್ಬೋದು. ಸೊ ಹಾಗೆ ಬಂದೆ ಅಂತ ಅಂದರೆ ಗಣಪತಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಫಿನಿಶ್ ಮಾಡಿ ಇಟ್ಟಿದ್ದಾರೆ. ಸೊ ಮೇಲ್ಗಡೆ ಪೇಟ ನೋಡ್ಬೋದು. ಸೊ ಮಹಾರಾಜನ್ ಥರನೇ ನಮ್ಮ ಗಣಪತಿ ಕೂತಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಇವರು ಗಣಪತಿನ. ಮತ್ತು ಪಂಚೆನೂ ಅಷ್ಟೇ ವೆಲ್ವೆಟ್ ಕ್ಲಾತಲ್ಲಿ ಬ್ಯೂಟಿಫುಲ್ ಆಗಿ ಡ್ರಾಪ್ ಮಾಡಿದ್ದಾರೆ. ಸೊ ಕಾಣಿಸುತ್ತೆ ನೋಡಿ ಆ ಡ್ರಾಪಿಂಗ್ ಮಾಡಿರೋದು. ಸೊ ಅದಕ್ಕೂ ಅಷ್ಟೇ ಬಾರ್ಡರ್ ಎಲ್ಲ ಕೊಟ್ಬಿಟ್ಟು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಗಣಪತಿನ. ಸೊ ಸೊಂಡಿಗೂ ಅಷ್ಟೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದೊಂದು ಇಂಚನ್ನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಿಂದೆ ಪ್ರಭಾವಳಿನೂ ನೋಡ್ಬೋದು. ಪ್ರಭಾವಳಿನ ಒಂದ್ಸರಿ ತೋರಿಸ್ತೀನಿ ನೋಡಿ. ಆ ಗೋಲ್ಡ್ ಕಲರ್ ವಿತ್ ಪರ್ಪಲ್ ಕಲರ್ ಕಾಂಬಿನೇಷನ್. ಸೊ ಗಣಪತಿನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಒಂದು ಗಣಪತಿಗೆ ಬಂದಾಗ ನೋಡ್ಬೋದು ಇವ್ರು ಆರಾಮಾಗಿ ಕೂತಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕಿರೀಟ ಮೇಲೆ ನೋಡ್ಬೋದು ಆ ಒಂದೊಂದನ್ನು ಕಾನ್ಸಂಟ್ರೇಟ್ ಮಾಡಿ ಕಲರ್ ಕಾಂಬಿನೇಷನ್ಸ್ ಆಗಲಿ ಎಲ್ಲನೂ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ನಾಮ ನೋಡ್ಬೋದು. ಸೊ ಹಾಗೆ ಕೆಳಗಡೆ ಬಂದೆ ಅಂತ ಅಂದರೆ ಗಣಪತಿಗೆ ಶಲ್ಯ ಪಂಚೆ ಎಲ್ಲನೂ ಹಾಕ್ಬಿಟ್ಟು ಸಿಕ್ಕಾಬಡೆ ಗ್ರ್ಯಾಂಡಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡ್ಬೋದು. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ನಮ್ಮ ಕೃಷ್ಣ ಸ್ಟೈಲ್ ಗಣಪತಿ. ಇವರು ಪಕ್ಕದಲ್ಲಿ ನವಿಲ್ ಇಟ್ಕೊಂಡಿದ್ದಾರೆ. ಇದಕ್ಕಿನ್ನೂ ವರ್ಕ್ ಆಗಿಲ್ಲ, ಅದ್ಭುತವಾಗಿದೆ ಗಣೇಶ ಪೀಸು. ಇದಕ್ಕಿನ್ನೂ ವರ್ಕಲ್ಲಿ ಆಯಿತು ಅಂತ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಹಾಗೆ ಒಂದ್ಸತಿ ಗಣೇಶನ ತೋರಿಸ್ತೀನಿ ನೋಡಿ. ಸೊ ಕಲರ್ ಕಾಂಬಿನೇಷನ್ ಗಣೇಶದು ಸೂಪರ್ ಆಗಿದೆ. ಹಿಂದೆ ನೋಡ್ಬೋದು ಫಾರೆಸ್ಟ್ ಥೀಮಲ್ಲಿ ಇದೆ ಇದು. ಇದಕ್ಕೆಲ್ಲ ಇನ್ನೂ ಮೆಟಲ್ ವರ್ಕ್ಸ್ ಎಲ್ಲ ಆಯಿತು ಅಂತ ಅಂದರೆ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಈ ಥರ ಇರೋ ಗಣಪತಿನ ನೋಡ್ಬೋದು. ಈ ಥರ ಇರೋ ಗಣಪತಿನ ಈ ಥರಕ್ಕೆ ಚೇಂಜ್ ಓವರ್ ಮಾಡಿ ಅದ್ಭುತವಾಗಿ ಕೊಡ್ತಾರೆ. ಸೊ ನೋಡ್ಬೋದು ಒಂದೊಂದನ್ನು ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಮೆಟಲ್ ವರ್ಕ್ಸ್ ಮಾಡಿಕೊಡ್ತಾರೆ ಇವರು. ಕುಂದನ್ ವರ್ಕ್ಸ್ ಮಾಡಿಕೊಡ್ತಾರೆ. ಸೊ ಚೆಕ್ಔಟ್ ಮಾಡ್ಕೋಬೋದು. ಹೀಗಿರೋ ಗಣಪತಿ ಹೀಗೆ ಚೇಂಜ್ ಓವರ್ ಆಗುತ್ತೆ. ಸೊ ಗೈಸ್ ಹಿಂದೆ ನೋಡ್ಬೋದು ಒಂದು ಗಣಪತಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವ್ರನ್ನೇ ಕೇಳೋಣ ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಬ್ರದರ್ ಇದು ಯಾವ ಥರ ವರ್ಕ್ ಬ್ರದರ್? ಓಕೆ, ಇವಾಗ ಏನ್ ನೋಡ್ತಾ ಇದ್ದಾರೆ ನೀವು ಈ ಗಣಪತಿನ? ಸರಿ ಸುಮಾರು ಒಂದು 6 ಅಡಿವರೆಗೂ ಬರುತ್ತೆ. ಓಕೆ, ಇದು ಬಾಂಬೆ ಸ್ಟೈಲ್ ಗಣೇಶ. ಓಕೆ, ಮುಂಬೈಲೆಲ್ಲ ಇದೇ ತರ ಕೂಡ್ಸೋದು. ಇವಾಗ ಏನ್ ನೋಡ್ತಾ ಇದಾರೆ ಇದನ್ನ, ಇದು ಮೆಟಲ್ ವರ್ಕ್. ಈಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾ ಇರ್ಬೋದು ನೀವು. ಓಕೆ, ನಾವ್ ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ. ಸೊ ಎಲ್ಲರೂ ಹೇಳ್ತಾರೆ ಸ್ಟೋನ್ ವರ್ಕ್ ಅದು ಇದು ಅಂತ. ಬಟ್ ಆಕ್ಚುಲ್ ಆಗಿ ಒಳ್ಳೆ ಕ್ವಾಲಿಟಿಯಿಂದ ಕೊಡ್ತಾ ಇದೀವಿ. ಸೊ ಔಟ್ಪುಟ್ ಗಣೇಶನ್ ಹೇಗ್ ಬರುತ್ತೆ ಅಂತ ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ನಾವು ತೋರಿಸ್ಕೊಡ್ತೀವಿ. ಬಟ್ ಈಗ ಕೆಲಸ ಸ್ಟಾರ್ಟ್ ಆಗಿದೆ. ನೋಡಿ, ಒಂದು ಗಣೇಶ ಫಿನಿಶ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಬ್ಬ ಪರ್ಸನ್ ಸಾಕು. ಡೆಡಿಕೇಟೆಡ್ ಆಗಿ ಮಾಡಿದ್ರೆ ಒಂದ್ ದಿವಸದಲ್ಲಿ ಮುಗಿಸ್ಬೋದು. ಅದನ್ನ ಇವತ್ತು ಬಿಟ್ಕೊಂಡು ನಾಳೆ ಮಾಡ್ಕೊಡ್ತೀವಿ ಆತರ ಎಲ್ಲ ಹೇಳೋದಿಲ್ಲ ನಾವು. ನೀವು ಬನ್ನಿ, ನಿಮ್ ಮುಂದೆ ವರ್ಕ್ ಮಾಡ್ತೀವಿ ನಾವು. ಆರಾಮಾಗಿ ನೋಡಿ, ನಿಮ್ ಗಣೇಶ ಇಷ್ಟ ಆಗುತ್ತೆ, ಆರಾಮಾಗಿ ತಗೊಂಡು. ಸೊ ಬ್ರದರ್ ಅವನು ಒಂದ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಇವ್ರ ಹೆಸರು ವಿಜಯ್ ಅಂತ. ಓಕೆ, ಹಾಯ್ ಬ್ರೋ. ಹಾಯ್ ಬ್ರದರ್. ಸೂಪರ್. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದಾಗಿದೆ, ಇವ್ರ ಜೊತೆ ಇದಾರೆ. ಹೌದಾ? ಸೂಪರ್ ಮಿತ್ರ ಅಂತ ಹೇಳ್ಬೋದು. ಸೂಪರ್ ಸೂಪರ್ ಸೂಪರ್. ಎಲ್ಲ ಕೆಲಸ ಕಲ್ತಿದ್ದಾನೆ. ಓಕೆ, ಕೆಲಸ ಕಲ್ತು ಇನ್ನ ಮುಂದೆ ಎಲ್ಲರಿಗೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಡ್ತಾನೆ. ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ಗೈಸ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಗಣಪತಿನ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಎನ್ಹಾನ್ಸ್ ಮಾಡ್ಬಿಟ್ಟು ಆರ್ಟಿಸ್ಟ್ ಗಳಿಂದಾನೇ ಗಣಪತಿ ಇನ್ನೂ ಹೈಲೈಟ್ ಆಗಿ ಕಾಣೋದು. ಸೊ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಈ ಗಣಪತಿಗೆ ಬಂದಾಗ ನೋಡ್ಬೋದು ನಮ್ಮ ವಿಷ್ಣು ಸ್ಟೈಲ್ ಅಲ್ಲಿ ಇದ್ದಾರೆ. ಸೊ ಉಯ್ಯಾಲೆ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಇದು ಆಲ್ರೆಡಿ ಬುಕ್ ಆಗಿದೆ, ಬಟ್ ಸಿಕ್ಕಾಪಟ್ಟೆ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡ್ಬೋದು. ಸೊ ಗಣಪತಿನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಗಣಪತಿ. ಸೊ ನೋಡ್ಬೋದು ಉಯ್ಯಾಲೆಯಲ್ಲಿ ನಮ್ಮ ವಿಷ್ಣು ಸ್ಟೈಲ್ ಗಣಪತಿ ಪ್ರೆಸೆಂಟ್ ಅವ್ರು ಮಾಡಿರೋದು. ಸೊ ಗೈಸ್ ಈ ಕಡೆ ಬಂದಾಗ ಚಿಕ್ಕ ಚಿಕ್ಕ ಗಣಪತಿಗಳು ಅವೈಲೇಬಲ್ ಇದೆ. ಸೊ 1 ಅಡಿಯಿಂದ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಅದನ್ನ ಎಲ್ಲಾನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಗುರು ಗಣಪತಿಗಳು. ಸೊ ಇವೆಲ್ಲ ಮನೇಲಿ ಇಡೋ ಗಣಪತಿಗಳು. ಸೊ ನೋಡ್ಬೋದು ಅದನ್ನೇ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿ ಇದೆ ಗುರು. ಸೊ ಈ ಗಣಪತಿಗೆ ಪ್ರಭಾವಳಿ ಎಲ್ಲ ಬರುತ್ತೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇವ್ರು ನೋಡಿ ಬ್ಯೂಟಿಫುಲ್ ಆಗಿ ಕೂತಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಇವರು ಕುಂದನ್ ವರ್ಕ್ಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಹಾಗೆ ಒಂದ್ಸತಿ ತೋರಿಸ್ತೀನಿ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ ಇಲ್ಲಿ. ಒಂದೊಂದು ಥರ ಇದೆ. ಎಲ್ಲನೂ ಯೂನಿಕ್ ಕಾನ್ಸೆಪ್ಟ್ಸಲ್ಲಿದೆ. ಸೊ ಇದಕ್ಕೂ ಅಷ್ಟೇ ನೋಡಿ ಪೇಟ ಎಲ್ಲ ಹಾಕಿದ್ದಾರೆ. ತುಂಬ ಕ್ಯೂಟಾಗಿದೆ ಗುರು ಗಣಪತಿಗಳು. ಚಿಕ್ಕ ಚಿಕ್ಕ ಗಣಪತಿಗಳು ಅದ್ಭುತವಾಗಿದೆ. ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ಗಣಪತಿಗಳಿದೆ. ಈ ಗಣಪತಿ ನೋಡ್ಬೋದು 1 ಫೀಟಲ್ಲಿದೆ. ಸೊ 1 ಫೀಟ್ ಗಣಪತಿ ನೋಡ್ಬೋದು. ಮುಂಬೈ ಸ್ಟೈಲಲ್ಲಿ ಅದ್ಭುತವಾಗಿದೆ ಇದು. ಸೊ ಹಾಗೆ ಪಕ್ಕಕ್ಕೆ ಬಂದೆ ಅಂತ ಅಂದರೆ ಇವ್ರು ಬೇಬಿ ಗಣಪತಿ ಇದು. ಇಲ್ಲಿ ಬಂದರೆ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಸ್ಟೈಲ್ಸಲ್ಲಿದೆ. ಸೊ ಬನ್ನಿ ಚೆಕ್ಔಟ್ ಮಾಡಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅದನ್ನು ಸಬ್ಸ್ಕ್ರೈಬ್. ಸೊ ಗೈಸ್ ವಿಡಿಯೋ ಫೈನಲ್ ಬಂದಿದ್ದೀವಿ. NR ಆರ್ಟ್ಸ್ ಕಡೆಯವರಿಂದ ಈಶಾಪುತ್ರ ಎಂಟರ್ಪ್ರೈಸಸ್. ಇದೆಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಯಶವಂತಪುರ ಪೈಪ್ಲೈನ್ ರೋಡಲ್ಲಿ ಬರುತ್ತೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ.